ನೋಡ್ರಿ ಫ್ರೆಂಡ್ಸ್, ನವ್ಯ ನಾಷ್ಟ ಮಾಡಿದ್ಲು. ನಾಷ್ಟ ಆದಮೇಲೆ ಮಲ್ಕೊಂಡು ಅರ್ಧ ತಾಸು ಮಲ್ಕೊಂಡ್ಲು. ಎದ್ಬಿಟ್ಟು ಬೆಳಗ್ಗೆ ಮಾಡುವಂಥ ಕೆಲಸಗಳನ್ನು ಎದ್ದ ಮೇಲೆ ಮಾಡಿದ್ಲು. ಮಾಡಿದಾದಮೇಲೆ ಸ್ನಾನ ಮಾಡಿಸಿದೆ. ಹೊಸ ಬಟ್ಟೆ ಹಾಕ್ಕೊಂಡಾಳ್ರಿ ನಮ್ಮನ್ನ. ಹೊಸ ಟಿ ಶರ್ಟು, ಹೊಸ ಪ್ಯಾಂಟ್. ಆ ಪ್ಯಾಂಟಿಗೂ ಆ ಟಿ ಶರ್ಟ್ಗೆ ಮ್ಯಾಚಿಂಗ್ ಆಗೈತಿ. ಪ್ಯಾಂಟ್ನಾಗ ಆ ಟಿ ಶರ್ಟ್ದು ಕಲರ್ ಐತಿ, ಮ್ಯಾಚಿಂಗ್ ಆಗೈತಿ. ಇದನ್ನೆಲ್ಲ ಒರೆಸಿದೆ. ಒಂದು ಸ್ವಲ್ಪ ಇಲ್ಲೇ ಮಕ್ಕೊಂಡು ಉಳ್ಳಾಡಕ್ಕಂತಂದು ಆಕಿನೂ ಮಕ್ಕೊಂಡು ಆರಾಮಾಗಿ ಉಳ್ಳಾಡ್ತಾಳೆ ಸ್ವಚ್ಛಗೆ ಒರೆಸಿದ್ರೆ. ಈಕಿ 9th ಕ್ಲಾಸ್ SSLC ಇದು 9th ಕ್ಲಾಸಿಂದ ಸೈನ್ಸು ಮ್ಯಾಥ್ಸು ಕ್ಲಾಸ್ ಕೇಳಾಕತ್ತಾಳೆ ಆನ್ಲೈನ್ ಯೂಟ್ಯೂಬಲ್ಲಿ. ನವ್ಯ ಬಾ, ಎದ್ದು ಬಾ. ಏನು ಅರ್ಧ ತಾಸು ಮಕ್ಕೊಂಡ್ಲು, ಅಲ್ಲಿ ಎದ್ದು ಬಿಟ್ಲು. ಬಾ ನೋಡ್ರಿ, ಬಿಸಿಲು ಬರಾಕತ್ತೈತಿ. ಹಾಗಾಗಿ ಪಡ್ದೆ ಎಳ್ದೀನಿ, ಲೈಟ್ ಹಾಕ್ಕೊಂಡೀನಿ. ಕದ ತಕ್ಕೊಂಡು ಕುಂದಿರ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಕದ ತೆಗಿತೀನಿ. ಆಮೇಲೆ ಬಾ, ಎದ್ದು ಬಾ. ಕಾಲು ನೋಡಿ ಹೆಂಗೆ ಮಾಡ್ತಾವ. ಬಾ, ಎದ್ದು ಬಾರೇವ. ಬಾ 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 ಬಾ. ಐ ಗಲ್ಬಾತಿ ಇದ್ಲ ಅವಾಗ. ಈಗ ಗಲ್ಲೆಲ್ಲ ಹೋಗ್ಯಾವ. ಗಲ್ಬಾತಿ ಗಲ್ಲು ಹೋದು. ಅಯ್ಯಯ್ಯಯ್ಯ. ಬಾ ನೋಡ್ರಿ, ಹಿಂಗಾಗ್ಯಾವ. ಟಿ ಶರ್ಟ್ ಒಂದು ಸ್ವಲ್ಪ ದೊಡ್ಡ ಸೈಜಾಗಿ ತೊಗೊಂಡಿನಿ ಆಕೆಗೆ. ದೊಡ್ಡ ಸೈಜ್ ಇದ್ರೆ ಫ್ರೀಯಾಗಿ ಆರಾಮಾಗಿ ಗಾಳಿ ಆಡುತ್ತೆ. ಮೈ ಬಂದು ನೋಡ್ರಿ. ಬಾ ಬಾ, ಹೆದರ್ಬಾರ್ದು. ಬಾ 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 ಬಾ. ಇರು ಬರಲಿ, ಇಲ್ಲರ ರೂಮಿಗೆ ಓಡೋಕ್ಕೆ. ಬರ್ರಿ ನೋಡ್ರಿ ಎಷ್ಟು ಚಂದಾಗ್ಯಾವ ಟಿ ಶರ್ಟು ಪ್ಯಾಂಟ್. ಬಾ, ಓಡ್ಬಾ ನವ್ಯ, ಓಡ್ಬಾ ನವ್ಯ, ಓಡ್ಬಾ ಬಾ. ಈಗ ನಮಿತಾಗ ಸ್ವಲ್ಪ ಕನ್ನಡ ಓದಿಸಿ ಟೆಸ್ಟ್ ಕೊಡಬೇಕು. ಆಮೇಲೆ ಓಮ್ಮ ಬಾ ಬಾಮ್ಮ ಬಾ. ಹ್ಞೂನಮ್ಮ ಸರಿ. ನೋಡ್ರಿ, ಈಕಿ ನೀನು ತಂದಿದ್ವಲ್ಲ ಅದನ್ನ ಟಿ ಶರ್ಟ್ ಹಾಕ್ಕೊಂಡ, ಪ್ಯಾಂಟು ಟಿ ಶರ್ಟ್. ಎದ್ದು ನಿಂದ್ರೆ ಲಘುನ ಮಾಡ್ಯಾಳ ಇವತ್ತು. ಯಾಕಂದ್ರೆ ಹೊಸ ಟಿ ಶರ್ಟು ಪ್ಯಾಂಟ್ ಹಾಕ್ಕೋಬೇಕಲ್ಲ, ಅದಕ್ಕೆ ಲಘುನ ಜಳಕ ಮಾಡಿ ರೆಡಿಯಾಗಿ ನಿಂತಾಳೆ. ಈಗ ಚೆಂದಾಗೈತಿ, ಕರೆಕ್ಟಾಗ್ಯಾವ. ಈಕಿಗೆ ಒಂಚೂರು ಲೂಸ್ ಅದಾವೆ. ನವ್ಯಾಗ ಕರೆಕ್ಟ್ ಆಗೈತಿ ನೋಡ್ರಿ. ವಾ, ನಿಂದ ಹಾಕ್ಕೊಂಡಾಳ. ಹೌದವ, ನವ್ಯಾಗ ತೊಗೊಂಡಿದ್ದು. ಈಕಿವು ಭಾಳ ಅದಾವೆ, ಇನ್ನೂ ಎಷ್ಟು ತೊಗೊಂಡದಾವು. ಅದಕ್ಕೆ ಇದೊಂದು ಹಾಕ್ಕೊತೀನಿ ಇವತ್ತೊಂದು ದಿನ ಅಂದಾಳ. ಹಾಕ್ಕೊಲ್ಲ ಅಂತ ನಾನು ಬ್ಯಾಡ ಅಂದೆ ಫಸ್ಟು. ಆಮೇಲೆ ಬ್ಲ್ಯಾಕ್ ಕಲರ್ ಐತಿ ನಿನ್ನ ಹತ್ರ, ಬ್ಲ್ಯಾಕ್ ಕಲರ್ದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ಲಾಗು ಸೋಮವಾರ ಸಾಯಂಕಾಲ ಲಾಗ್ ಮತ್ತು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ಕೊಂಡೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮ್ಯಾಂಗೋ ತರಿಸಿದ್ದೆ ಆನ್ಲೈನಲ್ಲಿ, ಚೆನ್ನಾಗಿದೆ ಬಾದಾಮ್ ಮ್ಯಾಂಗೋ. ಒಟ್ಟು ತರಿಸಲ್ಲ ನಾವು ಆನ್ಲೈನಲ್ಲಿ ಏನು, ಬಟ್ ಇವತ್ತು ಯಾಕೋ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಆರ್ಡ್ರ್ ಮಾಡೇ ಬಿಡೋಣ ಅಂಥೇಳಿ ನಮ್ಮ ಮನೆಯವ್ರ ಫೋನ್ನಾಗ ಜಪ್ಟೋ ಇತ್ತು. ಫಸ್ಟ್ ಬ್ಲಿಂಕಿಟ್ ಮಾಡೋಕೆ ಹೋದೆ. ಬ್ಲಿಂಕಿಟಲ್ಲಿ ಯಾಕೋ ಅಷ್ಟು ಇದು ಅನ್ನಿಸ್ಲಿಲ್ಲ ನನಗೆ. ಮತ್ತು ಜಪ್ಟೋದಲ್ಲಿ ಮಾಡಿದೆ. ನಮ್ಮ ನಮಿತಾ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ಯಾಳ, ಶೇರ್ ಮಾಡ್ಕೊತೀನಿ ಅದು ವಿಡಿಯೋ. ಚೆನ್ನಾಗದವು ಹಣ್ಣು. 4 ಮಾಡಿದ್ದೆ ಸ್ಯಾಂಪಲ್ಲಾಗಿ, ಒಂದು 4 ಮಾಡಿ ನೋಡೋಣ ಅಂಥೇಳಿ. 4ರಾಗ 3 ಚೆನ್ನಾಗದವು, ಇನ್ನೊಂದು ಕೊಳ್ತೈತಿ. ಒಂದು ಕೊಳ್ತಿದ್ದು ನಾವು ರಿವ್ಯೂ ಇರುತ್ತಲ್ಲ, ಅಲ್ಲೆಲ್ಲ ರಿವ್ಯೂ ಕೊಟ್ವಿ, ಫೋಟೋ ಹಾಕಿದ್ವಿ.
ಒಂದು ಹಣ್ಣಿನ ದುಡ್ಡನ್ನು ಕೂಡ ವಾಪಸ್ ಕೊಟ್ಟರು. ಚಲೋ ಐತಿ ಜಪ್ಟೋ. ನೋಡೋಣ ಇನ್ನು ಮ್ಯಾಗಿಂತ್ರ ಏನಾದರೂ ಅರ್ಜೆಂಟಲ್ಲಿ ಬೇಕಂತಂದ್ರೆ ಜಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೋಬೋದು. ಏನಾದರೂ ಆ ಥರ ಡ್ಯಾಮೇಜು ಕೊಳತೆ ಹೋಗಿರೋದಿತ್ತು ಅಂದ್ರೆ ಫೋಟೋ ಸೆಂಡ್ ಮಾಡಿದ್ವಿ ಅಂದ್ರೆ ದುಡ್ಡು ವಾಪಸ್ ಬರುತ್ತೆ ಅನ್ನೋದು ಇದಾಯಿತು. ನನಗೆ ಬೇಜಾರಾಗಿತ್ತು, ಇವಾಗ ಹೋಯ್ತಲ್ಲ ಒಂದು ಹಣ್ಣಿನ ದುಡ್ಡು ಅಂದ್ಕೊಂಡೆ. ಬಟ್ ಕುತ್ಕೊಂಡೆಲ್ಲ ಮಾಡಿದ್ರೆ ತಂದು ಮಗಳು ಅಕ್ಕಿ ತಿನ್ನತ್ತಾಳ. ಈಗ ಅದನ್ನ ಒಂದು ಸ್ವಲ್ಪ ವೀಡಿಯೋ ಮಾಡಿ ಅದನ್ನ ಈಗ ಶೇರ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ನೋಡ್ರಿ ಇವಾಗ ನಮ್ಮ ಮಮ್ಮಿ ಜೆಪ್ಟೋಯಿಂದ ಮ್ಯಾಂಗೋ ತರ್ಸಾರ. ನಾಲ್ಕು ಮ್ಯಾಂಗೋದಾಗ ಒಂದು ಹಿಂಗೆ ಕೆಟ್ಟೋಗ್ಬಿಟ್ಟಿತ್ತು. ಕಂಪ್ಲೇಂಟ್ ರೇಸ್ ಮಾಡಿದ್ವಿ, ವಾಪಸ್ ದುಡ್ಡು ಕೊಟ್ಟು. ಚಲೋ ಐತಿ ಜೆಪ್ಟೋ. ಇದು ನೋಡಿ ಪ್ಯಾಕಿಂಗು ಎಲ್ಲ ಮಸ್ತ್ ಕೊಟ್ಟಾರ. ಮ್ಯಾಂಗೋ ಇದೊಂದು ಇದ್ರಾಗ ಹಿಂಗೆ ಹಾಕ್ಕೊಟ್ಟಾರ. ಇದು ಕಾಯಿ ಐತಿ ಕನ್ಸುತ್ತ. ಕಾಯಿ ಇಬ್ಬರಿ ಹಚ್ಕೊಂಡು ನಮ್ಮ ಅಕ್ಕ ನಿನಗೇನು ಬೇಕು? ಮ್ಯಾಂಗೋ ತಿನ್ನಕ್ಕೆ ಹೋಗೇನು ನೀನು? ಹಾಂ ತಡಿಯ ತಂಗಿ ತೊಗೊಂಬರ್ತಾಳೆ. ತೊಳೆದು ಚಾಕು ಒಂದು ಸಣ್ಣ ಪ್ಲೇಟ್ ತೊಗೊಂಬ. ಹಾಂ ಹಾಂ ಆಯ್ತು ಆಯ್ತು ಆಯ್ತು, ನಿನಗೂ ತಿನ್ನಿಸುತ್ತೆ. ನಿಂಗೂ ಬೇಕಾ? ಒಂದು ಪೀಸ್ ಇಟ್ಟು ಅಷ್ಟೇ ಭಾಳ ಇಟ್ಕೊಂಡು ಕುಂದಿರ್ತೀವಿ. ಪೀಸ್ ಮಾಡಿ ಕೂಡಿಸ್ಬೇಕು ನೀವು. ಕೂಡ್ಸನ್ನ ಹಾಂ ಕೂಡಿಸ್ಬೇಕಂತ ಕೂಡಿಸ್ಬೇಕು. ಕಿರ್ಚ ಜಾಸ್ತಿ ಇತ್ತು ನೋಡ್ರಿ. ಈಗ ಚಲೋ ಐತಿ ಜಪ್ಟೋ. ಚಲೋ ಐತಿ ಅದಿಲ್ಲ ಕಾಸು ಸ್ವಲ್ಪ ನಾವು ಅಂದ್ಕೊಳ್ತಿದ್ದೆ. ಅದೇ ಖುಷಿ. ನಾನು ಒಂದು ಎಷ್ಟು 52 ರೂಪಾಯಿ ಚಲೋ ಐತಿ ತಿಂದು ಹೇಳ್ತೀನಿ. ಮಸ್ತ್ ಐತಿ, ಸ್ವೀಟ್ ಐತಿ. ಫಸ್ಟ್ ಟೈಮ್ ಆನ್ಲೈನ್ ಫ್ರೂಟ್ಸ್ ಆರ್ಡರ್ ಮಾಡಿದ್ದು. ತರಕಾರಿನೂ ಮಾಡಿಲ್ಲ, ಫ್ರೂಟ್ಸ್ ಆರ್ಡರ್ ಮಾಡಿದ್ದು. ನಾವೇನು ತಿನ್ನಿಸ್ತೀವಿ. ಇದು ಚೆನ್ನಾಗಿರ್ತಾವೆ. ತಗೊಂಡು ಬಾಯ್ ತಗೊಂಡು ತಿನ್ನು. ಬಾಯಿ ತೆಗಿತಾವಡ ಮುಂದಕ್ಕೆ ಬರ್ಬೇಕು ನೀವು. ಬನ್ನಿ ಫ್ರೆಂಡ್ಸ್, ನೀವು ನಮ್ಮ ಊಟ ಮ್ಯಾಂಗೋ ತಿನ್ನೋಣ. ನೋಡ್ರಿ, ಈಗ ನಾನು ರಾತ್ರಿ ಊಟಕ್ಕೆ ಬೆಳಿಗ್ಗೆ ಚಪಾತಿ ಮಾಡಿದ್ದೆ, ಮಧ್ಯಾಹ್ನ ಕೂಡ ಚಪಾತಿನ ತಿಂದಿದ್ವಿ. ಹಾಗಾಗಿ ಹೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತು ಊಟಕ್ಕೆ ನಾನು ಮೊಸರನ್ನ ಮಾಡಕತ್ತೀನಿ. ರಾತ್ರಿ ಮೊಸರನ್ನ ತಿನ್ನಬಾರ್ದು ಅಂತಾರೆ, ಬಟ್ ಹೊಟ್ಟಿಗೆ ಹಿತ ಆಗುತ್ತಾ ಮತ್ತು ತಂಪನ ಆಗುತ್ತಾ ಅಂಥೇಳಿ ಮೊಸರನ್ನ ಮಾಡಕತ್ತೀನಿ. ಆಲ್ರೆಡಿ ರೈಸು ಮಾಡಿಟ್ಟಿದ್ದೆ. ಈಗ ಮೊಸರನ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರಾಯ್ತು ಅಂಥೇಳಿ ಒಗ್ಗರಣೆ ಹಾಕಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ. ತುಪ್ಪಕ್ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ. ಜೀರಿಗೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಒಂದಿಷ್ಟು ಗೋಡಂಬಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕ್ಕೊಂಡೀನಿ. ಗೋಡಂಬಿ ಟೇಸ್ಟು ತುಂಬ ಚೆನ್ನಾಗಿರ್ತೈತಿ ಮೊಸರನ್ನಕ್ಕೆ ಹಾಕಿದ್ರೆ, ಅದಕ್ಕೆ ಹಾಕಿದ್ದೀನಿ. ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿ ಖಾರದ್ದು ಹಾಕ್ಕೊಂಡೀನಿ. ಸ್ವಲ್ಪ ಖಾರವಾಗಿ ಇರುತ್ತಾ ಅಂತ ಹೇಳ್ಬಿಟ್ಟು, ತೀರ ಖಾರವಾಗಿ ಏನಿರಲ್ಲ, ಒಂದು 2 ಹಾಕಿರ್ತೀನಿ. ಈಗ ನೋಡಿರಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ಇದನ್ನು ಹಾಕ್ಕೊತೀನಿ, ಇಂಗು. ಸ್ವಲ್ಪ ಒಲೆ ಜೋರು ಇಟ್ಬಿಟ್ನೆಲ್ಲ ಬೇಗ ಕಪ್ಪ ಹಾಕತ್ಬಿಡ್ತು.
ಈಗ ನೋಡ್ರಿ ಇಲ್ಲಿ ನಾನು ರೈಸ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದ್ನಿ ಅಂದ್ರೆ ಒಗ್ಗರಣೆ ಕಪ್ ಹಾಕಿದ್ದಿಲ್ಲ ಮೆಣಸಿನ್ಕಾಯಿ ಅವು ಎಲ್ಲ. ಬಟ್ ಏನಾತಂತಂದ್ರೆ ನಾನು ಒಗ್ಗರಣೆ ಕೊಟ್ಟಿಟ್ಬಿಟ್ಟು ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡ್ರಾತ ಅಂತ ನಾನು ಹಿಂಗೆ ಐಡಿಯಾ ಮಾಡ್ಕೊಂಡಿದ್ದೆ. ಬಟ್ ಒಂಚೂರು ಒಲೆ ಜೋರಾಗಿ ಇಟ್ಬಿಟ್ನೆಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಕಪ್ಪಾಗ್ಬಿಟ್ಟು ಮೆಣಸಿನ್ಕಾಯಿ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದೊಂದು ಟೈಮ್ ಆಗುತ್ತೆ. ಹಾಗಾಗಿ ಈಗ ನೋಡ್ರಿ ನಾನು ಅನ್ನಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನೀರು ಹಾಕಿದಾದ್ಮೇಲೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡೀನಿ, ಒಂದು ಚಹಾ ಕುಡಿಯೋ ಗ್ಲಾಸ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ನೀರಾಗಿದ್ರೇ ಚಂದ ಮೊಸರನ್ನ. ಹಾಗಾಗಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಗ್ಗರಣೆ ಹಾಕಿಟ್ಟಿದ್ನೆಲ್ಲ ಆ ಒಗ್ಗರಣೆನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ಈ ಥರ ಮೊಸರನ್ನ ಮಾಡೋದ್ರಿಂದ ಭಾಳ ರುಚಿಯಾಗಿ ಬರ್ತೈತಿ. ಎಲ್ಲರಿಗೂ ಇಷ್ಟ ಆಗಿ ತಿಂತಾರೆ. ಮತ್ತು ಬ್ಯಾಸ್ಗಿಗೆ ಒಳ್ಳೆಯ ಒಂದು ಫುಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೊಸರನ್ನ. ಈಗ ನೋಡ್ರಿ ನಾನು ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ನೀರು ನೋಡಿ ನೀರು ಹಾಕ್ಕೊಳಕತ್ತೀನಿ. ಆಲ್ರೆಡಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಂಡೀನಿ. ಜಾಸ್ತಿನೇ ಮಾಡತ್ತೀನಿ. ತಿಂದು ಉಳಿದಿದ್ದು ಫ್ರಿಜ್ನಾಗ ಎತ್ತಿಟ್ರೆ ಮತ್ತು ನಾಳೆ ಮಧ್ಯಾಹ್ನ ಬ್ಯಾಸ್ಗೆ ಇದು ಬಿಸಿಲಾಗಿ ತಿನ್ಬೋದಲ್ಲ, ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರುತ್ತಲ್ಲ ಅವಾಗ ತಿನ್ಬೋದು ಅಂತ ಹೇಳ್ಬಿಟ್ಟು ಅಷ್ಟು ಅನ್ನನೂ ಕಲಸಾಕತ್ತೀನಿ. ಮಸ್ತಾಗಿತ್ತು ಮೊಸರನ್ನ ಮಾತ್ರ. ಬಾಯಾಗಿಟ್ರೆ ಅಷ್ಟು ರುಚಿಯಾಗಿ ಬಂದಿತ್ತು. ಈಗ ನೋಡ್ರಿ ನಾನು ಇದನ್ನು ಹಾಕ್ಕೊಂಡೆ, ದಾಳಂಬ್ರಿ ಹಣ್ಣು ಹಾಕಿದೆ. ಮತ್ತು ಈಗ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಳಕತ್ತೀನಿ. ಉಪ್ಪು ನೋಡಿಬಿಟ್ಟು ಹಾಕ್ಕೋಬೇಕು. ಮತ್ತು ಉಪ್ಪು ಆಯ್ತು ಅಂದ್ರೆ ತಿನ್ನೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಚೆಕ್ ಮಾಡಿದೆ, ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತು ಆಮೇಲೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೀವು ಕೂಡ ಇದೇ ರೀತಿ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಮೊಸರನ್ನ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈಗ ನೋಡ್ರಿ ನಾನು ಬೆಳಿಗ್ಗೆ ಎದ್ದು ಮತ್ತು ಕಂಟಿನ್ಯೂ ವ್ಲಾಗ್ ಮಾಡ್ಕೋಬೇಕಂದ್ರೆ ಅಂದ್ಕೊಂಡೆ. ಬಟ್ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ರೆಸಿಪಿ ಮಾಡಿದ್ದೆ ಒಂದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈಗ ಕುಕ್ಕರ್ ಬಿಸಿಗಿಟ್ಟಿದ್ದೆ. ಬಿಸಿ ಆದಮೇಲೆ ಒಂದು 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್. ಎಣ್ಣೆ ಮತ್ತು ತುಪ್ಪ ಎರಡು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಒಂದು 2 ಚಕ್ಕೆ ಮತ್ತು ಒಂದಿಷ್ಟು ಇದು ಸಾಸಿವೆ, ಜೀರಿಗೆ, ಒಂದು 3 ಲವಂಗ ಹಾಕ್ಕೊಂಡೀನಿ. ಒಂದು 3 ಏಲಕ್ಕಿ ಹಾಕ್ಕೊಂಡೀನಿ. ಅದಾದಮೇಲೆ ಒಂದು 2 ಪಲಾವ್ ಎಲೆನ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್. ಇದೆಲ್ಲ ಹಾಕಿದ ಮೇಲೆ ಈಗ ನೋಡಿರಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5 ಹಸಿಮೆಣ್ಸಿನ್ಕಾಯಿನ ಉದ್ದುದ್ಗ ಕಟ್ ಮಾಡಿ ಹಾಕ್ಕೊಂಡೀನಿ. ಒಂದು ಮೆಣ್ಸಿನ್ಕಾಯಿಗೆ 2 ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ಈಗ ಈರುಳ್ಳಿ ಚಲೋತ್ನಾಗ ಫ್ರೈ ಆಗಬೇಕು. ಸ್ವಲ್ಪ ಕಲರು ಕೂಡ ಚೇಂಜ್ ಆಗಬೇಕು ಅದ್ರದ್ದು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ ಬಟಾಣಿ ಕಾಳನ್ನ ಹಾಕ್ಕೊಂಡೀನಿ. ಬಟಾಣಿ ಕಾಳು ಹಾಕಿ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಹಸಿ ಬಟಾಣಿ ಇವಾಗ ತರ್ತಾ ಇಲ್ಲ, ಒಣ ಬಟಾಣಿ ಕಾಳು ಇದ್ವು, ಅವನ್ನ ಯೂಸ್ ಮಾಡಾಕತ್ತೀನಿ ನೆನೆಸ್ಬಿಟ್ಟು. ಬಟಾಣಿ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಈಗ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ. ಅದಕ್ಕೆ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಿ ಅದರದ್ದೊಂದು ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿದಾದಮೇಲೆ ಈಗ ಒಂದು 3 ಟೊಮೆಟೊ ಹಾಕ್ಕೊಂಡೀನಿ. 3 ಟೊಮೆಟೊ ಹೆಚ್ಚು ಹಾಕ್ಕೊಂಡೀನಿ. ಚೆನ್ನಾಗಿರುತ್ತೆ. ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಟೊಮೆಟೊ ಬಾತ್ ಚೆನ್ನಾಗಿರ್ತೈತಿ. ಟೊಮೆಟೊ ಹಾಕಿ ಅದನ್ನು ಕೂಡ ಸಾಫ್ಟಾಗಿ ಸ್ವಲ್ಪ ಫ್ರೈ ಮಾಡಬೇಕು. ನಾವು ಎಷ್ಟು ಚಲೋತ್ನಾಗ ಫ್ರೈ ಮಾಡ್ತೀವಿ ನೋಡಿರಿ ಅಷ್ಟು ಎಲ್ಲ ಡಿಶಸ್ಸು ಚೆನ್ನಾಗಿ ಬರ್ತವೆ ರೆಸಿಪಿಗಳು. ಮೇನ್ ಆಗಿರೋದೇ ಅದೇ ಉಪ್ಪು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಈ ರೀತಿ ಚಲೋತ್ನಾಗ ಫ್ರೈ ಮಾಡ್ತೀವಲ್ಲ ಅಡುಗೆ ರುಚಿಯಾಗಿ ಬರ್ತೈತಿ. ಅವಸರವಾಗಿ ನಾವು ಮಾಡಿದ್ವಿ ಅಂದ್ರೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ರೆಸಿಪಿ. ನಾನು ಮುಂಚೆ ಎಲ್ಲ ನಂಗೆ ಗೊತ್ತಿರ್ತಿದ್ದಿಲ್ಲ. ಫಸ್ಟಿಗೆ ಮದುವೆ ಆದಾಗ ಅವಸರ ಮಾಡಿಬಿಡ್ತಿದ್ದೆ. ಅಡುಗೆ ಸ್ವಲ್ಪ ಕೆಡ್ತಿತ್ತು. ಬಟ್ ಬರ್ತಾ ಮಾಡ್ತಾ ಬಂದಂಗೆಲ್ಲ ಕಲಿತಾ ಬಂದಂಗೆಲ್ಲ ಎಲ್ಲ ಪರ್ಫೆಕ್ಟಾಗಿ ಮಾಡೋದನ್ನು ಕಲಿತ್ವಿ. ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಒಂದು 3 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೀನಿ. ಯಾಕಂದ್ರೆ 3 ಬಟ್ಲ ಅಕ್ಕಿ ಹಾಕ್ಕೊಂಡಿದ್ದೆ ಅದಕ್ಕೆ. ಅದಾದಮೇಲೆ ಉಪ್ಪು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ನೋಡ್ಬೋದು, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, 1ರಿಂದ 1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಅಂದರೆ ಟೋಟಲ್ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿದ್ದೆ. ಮತ್ತು ಖಾರ ಆಗುತ್ತೋ ಇಲ್ಲ ಅಂತ ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ. ಈ ಎಲ್ಲ ಪೌಡ್ರ್ಗಳನ್ನು ಹಾಕಿದ ಮೇಲೆ, ಮಸಾಲೆ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರದ್ದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು.
ನೋಡಿರಿ ಈಗ ಫ್ರೈ ಮಾಡಾಕತ್ತೀನಿ. ಫ್ರೈ ಮಾಡ್ತಾ ಮಾಡ್ತಾ ಅದು ಟೊಮೆಟೊನು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಫ್ರೈ ಮಾಡ್ದಂಗೆಲ್ಲ ಎಣ್ಣೆ ಸೈಡಲ್ಲಿ ಬಿಟ್ಕೊಂಬರುತ್ತೆ. ಆವಾಗ ನಾವು 3 ಕಪ್ ಅಕ್ಕಿಯನ್ನು ಸ್ವಚ್ಛಗೆ ತೊಳೆದು ನಾನು ಇಟ್ಟಿದ್ದೆ. ನೆನೆಸ್ಬಿಟ್ಟು ಅಕ್ಕಿ ನೆನೆಸ್ಬಿಟ್ಟು ಈ ರೀತಿ ಪಲಾವು ಬಾತ್ಗಳನ್ನು ಮಾಡಿದ್ರೆ ಉದುರಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ, ಚೆನ್ನಾಗಿರ್ತೈತಿ. ಹಾಗಾಗಿ ಅಕ್ಕಿ ಹಾಕಿದ ಮೇಲೆ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರ್ತೈತಿ. ಒಂದೊಂದು ಸಲ ಮಸಾಲೆ ರುಬ್ಬಿ ಹಾಕಿ ಮಾಡಿದರೂ ಕೂಡ ಅದ್ರದ್ದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಆಗಿದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ಯಾವುದೇ ರುಬ್ಬಿ ಮಸಾಲ ಹಾಕಿಲ್ಲ, ನಾನು ಹಾಗೆ ಮಾಡಾಕತ್ತೀನಿ. ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಒಂದು ಕುದಿ ಬಂದ ಮೇಲೆ ಹಾಕ್ಕೊಂಡೀನಿ. ಒಂದು ಕುದಿ ಬಂದ ಮೇಲೆ ಹಾಕಿದ್ರೇ ಚೆನ್ನಾಗಿರ್ತೈತಿ. ಅದ್ರದ್ದು ಘಮ ಮಸ್ತ್ ಇರ್ತೈತಿ. ಪುದೀನ ಮತ್ತು ಕೊತ್ತಂಬರಿದು ಲಾಸ್ಟಲ್ಲಿ ಕುದಿ ಬಂದ ಮೇಲೆ ಹಾಕೋದ್ರಿಂದ ಇದು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕುಕ್ಕರಲ್ಲಿ 2 ವಿಷಲ್ ಕೂಗಿದ್ರೆ ಆರಾಮಾಗಿ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್ ಟೊಮೆಟೊ ಬಾತ್. 1 ವಿಷಲ್ ಕೂಗಿದ್ರೂ ಪರವಾಗಿಲ್ಲ, ಬಟ್ 2 ವಿಷಲ್ ಕೂಗಿದ್ರೆ ಪರ್ಫೆಕ್ಟ್ ಆಗಿರ್ತೈತಿ. ಅದೇ ನೀವು 3 ವಿಷಲ್ ಕೂಗಿಸ್ರಿ ತಳ ಹಿಡಿತೈತಿ. ಹಾಗಾಗಿ 2 ವಿಷಲ್ ಮಾತ್ರ ಕೂಗಿಸ್ಕೋಬೇಕಾಗತ್ತೆ. ಈಗ 2 ವಿಷಲ್ ಕೂಗಿ ಕುಕ್ಕರ್ ತಣ್ಣಗಾಗೈತಿ. ನೋಡ್ಬೋದು, ತೋರ್ಸಾಕತ್ತೀನಿ ಫ್ರೆಂಡ್ಸ್. ಇದು ಅಚ್ಚ ಖಾರದ ಪುಡಿ ಸ್ವಲ್ಪ ಕಲರ್ ಕಡಿಮೆ ಐತಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ನಾವು ಹಾಕಿದ್ವಿ ಅಂದ್ರೆ ಕಲರು ರೆಡ್ಡಾಗಿ ಚೆನ್ನಾಗಿ ಬರ್ತೈತಿ. ಅದೇ ನಾವು ಟೊಮೆಟೊ ಅದನ್ನೆಲ್ಲ ಒಣಮೆಣ್ಸಿನ್ಕಾಯಿ ಅವನ್ನೆಲ್ಲ ಫ್ರೈ ಮಾಡಿ ರುಬ್ಬಿ ಹಾಕ್ತೀವಲ್ಲ, ಆವಾಗ ಫುಲ್ ರೆಡ್ ಕಲರ್ ಬರ್ತೈತಿ. ಬಟ್ ನಾನು ಬರೀ 1 ಸ್ಪೂನಷ್ಟು ಮಾತ್ರ ಅಚ್ಚ ಖಾರದ ಪುಡಿ ಹಾಕಿರೋದ್ರಿಂದ ಕಲರ್ ಅಷ್ಟೊಂದು ಏನು ರೆಡ್ಡಾಗಿ ಬಂದಿಲ್ಲ. ಪರವಾಗಿಲ್ಲ, ಚೆನ್ನಾಗಿತ್ತು. ರುಚಿ ಮಾತ್ರ ಕಲರ್ ಬಂದಿಲ್ಲ ಅಂದ್ರೂ ಕೂಡ ರುಚಿ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಆಫೀಸಿಗೆ ಹೋಗೋಕೆ ರೆಡಿಯಾಗಿ ಕೂತ್ಕೊಂಡಿದ್ರು. ಅವರಿಗೆ ಹಾಕಿಕೊಟ್ಟೆ. ಅವರು ಮೊಸರು ಬಜ್ಜಿ ತಿನ್ನಂಗಿಲ್ಲ, ಬಟ್ ಹಾಕ್ಲೇನು ಮೊಸರು ಬಜ್ಜಿ ಅಂದೆ. ಹಾಕು ಅಂತಂದರು. ಹಾಗಾಗಿ ಹಾಕಕ್ಕೆ ಮೊಸರು ಬಜ್ಜಿ ತೊಗೊಂಬರಕ್ಕೆ ಹೋಗಿದ್ದೆ. ಬಟ್ ಅವರು ಮೊಸರು ಬಜ್ಜಿಗೆ ನಾವು ಸೌತೆಕಾಯಿ ಹಾಕಿರ್ತೀವಿ ನೋಡಿರಿ, ಆರಿಸಿ ಹಾಕ್ತಾರೆ, ತಿನ್ನಂಗೆ ಇಲ್ಲ ಸೌತೆಕಾಯಿನ. ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಸೌತೆಕಾಯಿ ತಿನ್ನಿರಿ ಅಣ್ಣ, ಹೆಲ್ತಿಗೆ ಒಳ್ಳೇದು ಅಂತಂದು ಕಮೆಂಟ್ ಹಾಕಿದ್ರು. ಬಟ್ ಅವ್ರು ನಮ್ಮ ಮನೆಯವ್ರು ನೋಡ್ಯಾರೋ ಇಲ್ಲ ಕಮೆಂಟ್ ಗೊತ್ತಿಲ್ಲ. ಒಂದೊಂದು ದಿನ ನೋಡ್ತಾರೆ, ಒಂದೊಂದು ದಿನ ನೋಡೋಂಗಿಲ್ಲ ಕಮೆಂಟ್ಗಳನ್ನು. ನೋಡಿರಿ, ಒಂದೇ ಒಂದು ಇದು ಸೌತೆಕಾಯಿ ಬಂತು, ಅದನ್ನು ತೆಗೆದು ಅದಕ್ಕೆ ಹಾಕಾಕತ್ತಿದ್ರು. 1 ಪೀಸ್ ಬಂದರೆ ಏನಾಗಲ್ಲ ತಿನ್ನಿರಿ ಅಂತಂದೆ. ಆದ್ರೆ ಅವರಿಗೆ ಅದು 1 ಪೀಸ್ ತಿಂದ್ರೂ ಅವ್ರಿಗೆ ಅದೇ ಸ್ಮೆಲ್ ಬರ್ತೈತಂತ. ಇಡೀ ದಿನ ಗಂಟಲ್ದಾಗ ಡ್ರೇಗ್ ಬರ್ತಾವಲ್ಲ, ಅವಾಗ ಬರೀ ಸೌತೆಕಾಯ್ದೇ ಸ್ಮೆಲ್ ಬರುತ್ತೆ, ಅದಕ್ಕೆ ಬೇಡ ಅಂತಾರೆ ಅವರು. ಹಂಗಾಗಿ ನಾವು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ರಾತ್ರಿ ಮೊಸರನ್ನ ಮಾಡಿದ್ದು ನೋಡಿರಿ, ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ರಾತ್ರಿ ಜಾಸ್ತಿನೇ ಹಾಕಿಬಿಟ್ಟಿದ್ದೆ ಮೊಸರನ್ನಕ್ಕೆ. ಮೊಸರು ಇನ್ನೂ ಸ್ವಲ್ಪ ಉಳಿದಿತ್ತು, ಅಷ್ಟ್ರಾಗನ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನಮ್ಮ ನಮಿತಾ ಮೊಸರು ಬಜ್ಜಿ ಮಾಡೋ ಅಂತ ಗಂಟು ಬೀಳ್ತಾಳೆ. ಹಾಗಾಗಿ ಸ್ವಲ್ಪ ಮಾಡಿಟ್ಬಿಟ್ರೆ ಆಯ್ತು ಅಂಥೇಳಿ ಮಾಡಿದ್ದೆ. ಸ್ವಲ್ಪ ನೀರು ಆಗಿತ್ತು, ಯಾಕಂದ್ರೆ ಮೊಸರು ಕಡಿಮೆ ಇತ್ತು, ಹಾಗಾಗಿ ಗಟ್ಟಿಯಾಗಿರಲಿಲ್ಲ, ಸ್ವಲ್ಪ ಇತ್ತು, ನೀರಾಗಿತ್ತಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಕತ್ತಿದ್ದೆ, ನೀರಾಗೈತ್ರಿ ಭಾಳ ಅಂತಂದೆ. ಇರಲಿ ಬಿಡು ಸ್ವಲ್ಪ ಹಾಕೋದ್ರಾಗ ಅಂತಂದು ಬೇಡ ಅಂತಾರೆ ಅವರು ಮೊಸರು ಬಜ್ಜಿ. ನಾನು ಒತ್ತಾಯಕ್ಕೆ ತಿಂತಾರೆ. ಬಟ್ ಟೊಮೆಟೊ ಬಾತ್ ಅಂತೂ ಸೂಪರಾಗಿ ಬಂದಿತ್ತು. ಅವ್ರು ಬಿಸಿ ಬಿಸಿ ತಿಂದ್ರಲ್ಲ, ಅವಾಗಂತೂ ಮಸ್ತಾಗಿತ್ತು. ನಾವು ಆರಿದ ಮೇಲೆ ತಿಂತೀವಿ, ಒಂದು 10 ಗಂಟೆ ಮೇಲೆ, ಆದ್ರೂ ಚೆನ್ನಾಗಿತ್ತು ರುಚಿ. ನೋಡಿರಿ, ಈಗ ನಾನು ಸಾಯಂಕಾಲ ದೀಪ ಹಚ್ಚಕ್ಕೆ ರಂಗೋಲಿ ಹಾಕಾಕತ್ತಿದ್ದೆ. ಮೊನ್ನೆ ಒಂದು ಧನುಶ್ರೀ ಅಂತ ಅವ್ರ ಹೆಸರು, ಒಂದು 2-3 ಸಲ ಕಮೆಂಟ್ ಹಾಕ್ಯಾರ, ನೀವು ರಂಗೋಲಿ ಹಾಕೋದು ತೋರಿಸ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ರಂಗೋಲಿನ ಹಾಕಾಕತ್ತಿದ್ದೆ. ಸಿಂಪಲ್ಲಾಗಿ ಹಾಕ್ತೀನಿ, ಮನೆ ಮುಂದೆ ಜಾಗ ಜಾಸ್ತಿ ಇಲ್ಲ, ಹಂಗಾಗಿ ಈ ರೀತಿ ಚಿಕ್ಕದು ಹಾಕ್ತೀನಿ. ಅದನ್ನೇ ತೋರ್ಸಾಕತ್ತೀನಿ. ನಾನು ಏನು ಹಾಕ್ತೀನಿ ಅದನ್ನು ತೋರ್ಸಾಕತ್ತೀನಿ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಹಾಕ್ತೀನಿ ನಾನು ರಂಗೋಲಿ. ಮಾತ್ರ ಚೆಂದ ಬಂದೈತಿ. ಇಷ್ಟೇ ಸಿಂಪಲ್ಲಾಗಿ ಹಾಕಿದ್ರು ಭಾಳ ಚೆಂದ ಬರ್ತೈತಿ. ನಮ್ಮ ಮನೆ ಮುಂದೆ ಬ್ಲ್ಯಾಕ್ ಅದಾವಲ್ಲವು ಟೈಲ್ಸ್ ಕಲರ್. ನಮ್ಮ ನಮಿತಾ ಹೆಂಗೆ ಹಿಡ್ಕೊಂಡು ಹಾಕ್ತೀಯ ಅಂತ ತೋರಿಸ್ ಮಮ್ಮಿ ಅಂತಂದು ಹೇಳತ್ತಿದ್ಲು. ಅದನ್ನು ತೋರ್ಸಾಕತ್ತಿದ್ದೆ. ತೋರ್ಸಕ್ಕೆ ಹೋಗಿ ಹಿಂಗೆ ಎಡವಟ್ಟು ಆಯ್ತು ನೋಡಿರಿ. ಚೆನ್ನಾಗಿ ಬಂದಿತ್ತು ರಂಗೋಲಿ. ಅವರಿಗೋಸ್ಕರ ಈ ವಿಡಿಯೋ ಕ್ಲಿಪ್ಸ್ಗಳನ್ನು ಶೇರ್ ಮಾಡ್ಕೊಂಡೀನಿ. ಅವರು ಭಾಳ 2-3 ಸಲ ಕೇಳಿದ್ರು, ನೀವು ರಂಗೋಲಿ ಹೆಂಗೆ ಹಾಕ್ತೀರಿ ಅಂತ ತೋರಿಸ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ನೆನಪಾಯಿತು, ನಮಿತಾ ವಿಡಿಯೋ ಮಾಡಬಾರವ ರಂಗೋಲಿ ಹಾಕೋದು. ಕೇಳ್ಯಾರ, ನೋಡ್ತಾರೆ ಅವರು, ಇಷ್ಟ ಇದ್ದವ್ರು ನೋಡ್ತಾರೆ, ವಿಡಿಯೋ ಮಾಡಬಾ ಅಂತಂದೆ. ಮಾಡಾಕತ್ತಿದ್ಲಕ್ಕಿನ ನೋಡ್ಬೋದು. ಈ ರೀತಿ ಹೊಸ್ಲಿ ಮ್ಯಾಗ ನಾನು ವಿಭೂತಿ ಹಚ್ತೀನಿ, ಬಟ್ ವಿಭೂತಿ ಖಾಲಿ ಆಗೈತಿ, ತೊಗೊಂಬರ್ಬೇಕು ಹೋಗಿ. ಹಾಗಾಗಿ ಇವತ್ತು ರಂಗೋಲಿನ ಹಾಕಿಬಿಟ್ಟೆ ಹೊಸ್ಲಿ ಮೇಲೆ. ಈಗ ರಂಗೋಲಿ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಡಾಕತ್ತೀನಿ.
ಹೂವು ತಂದಿಲ್ಲ, ಹೂವು ತರಿಸ್ಬೇಕಾಗಿತ್ತು. ಬಟ್ ಇನ್ನೇನು ಹುಣ್ಣಿಗೆ ಬಂತಲ್ಲ, ಹುಣ್ಣಿಗೆಲ್ಲ ಸ್ವಚ್ಛಗೆ ತಿಕ್ಕಿ ಸ್ವಚ್ಛ ಮಾಡಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಹುಣ್ಣಿಗೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ತರ್ಸಕ್ಕೆ ಹೋಗಲಿಲ್ಲ ಹೂವನ. ನೋಡೋಣ, ಹುಣ್ಣಿಗೆ ತರಿಸಿದ್ರಾತಂತ ಬಿಟ್ಟೆ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಹಾಕೀನಿ ರಂಗೋಲಿನ. ನಮ್ಮ ನಮಿತಾ ಚಂದ ಮಾಡಾಕತ್ತಾಳ ವೀಡಿಯೋನ. ನೋಡಿರಿ, ಈ ರೀತಿ ಬಂದೈತೆ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ನೀವು ಕೂಡ ಹಿಂಗೆ ಹಾಕ್ತೀರನ್ನ ರಂಗೋಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಈ ಹೊಸ್ಲಿ ಮುಂದೆ ಈ ರೀತಿ ಡಿಸೈನ್ ಮಾಡಿ ಹಾಕ್ತಿರ್ತೀನಿ ಬಳ್ಳಿಗಳನ್ನು. ನಮ್ಮ ನಮಿತಾ ಈ ಥರದ್ದೆಲ್ಲ ನೋಡ್ಕೊಂಡು ಹಾಕಂಗಿಲ್ಲ. ಆಕಿಗೆ ಏನು ತಿಳ್ತೈತಿ ಅದನ್ನ ಹಾಕ್ತಿರ್ತಾಳೆ ಆಕಿ. ಹಾಕ್ಬೇಕಾದ್ರೆ ಈ ರೀತಿ ಸ್ಟಾರು ಮತ್ತು ಸ್ವಸ್ತಿಕ ಹಾಕಿರ್ತೀನಿ ಹೊಸ್ಲಿ ಮೇಲೆ. ಚೆನ್ನಾಗಿ ಬಂದಿತ್ತು, ನನಗೆ ಇಷ್ಟ ಆಗುತ್ತೆ. ಈ ರೀತಿ ಹೊಸ್ಲಿ ಪೂಜೆ ಮಾಡಿ ರಂಗೋಲಿ ಹಾಕಿಬಿಟ್ರೆ ಮಸ್ತ್ ಕಾಣಿಸ್ತೈತಿ. ಮನೆಗೆ ಒಂದು ಪಾಸಿಟಿವ್ ವೈಬ್. ಫ್ರೆಂಡ್ಸ್, ನೋಡಿದ್ರಲ್ಲ ರಂಗೋಲಿ ಹಾಕೋದು ಅದೆಲ್ಲ ತೋರಿಸಿದೆ ಇವತ್ತು. ಕಮೆಂಟ್ ಹಾಕಿದ್ರು ರಂಗೋಲಿ ಹಾಕೋದು ತೋರಿಸ್ರಿ ಅಂಥೇಳಿ. ನಮ್ಮ ನವ್ಯ ಅಲ್ಲಿ ನಿಂತಾಳ, ನಮ್ಮಿಂದ ಅಲ್ಲಿ ಕೆಳಗೆ ಆಟ ಆಡೋಕೆ ಹೋಗ್ಯಾಳ. ಹಾಗಾಗಿ ನೋಡ್ಕೊಂತ ನಿಂತಾಳಲ್ಲಿ ಆಟ ಆಡಕತ್ತಾರ ಅವರು. ರೀ, ಆ ಸೀಟ್ ಎಲ್ಲಿ ತೊಗೊಂಬಂದಿರಿ? ಕೇಳ್ಯಾರ ಒಬ್ರು, ಹೇಳ್ರಿ. ಹಾಂ ಹಾಂ ಹಾಂ, ಶೋರೂಮ್ ಐತೆ ಅದು. ಹಾಂ, ಹೌದಾ? ಎಷ್ಟು ಕೊಟ್ರಿ ರೊಕ್ಕ? ನವ್ಯಾಗಂತಂದು 2,000 ಕೊಟ್ರಿ ಫ್ರೆಂಡ್ಸ್. ಅದಕ್ಕೆ 2,000 ಕೊಟ್ರಂತ. ಯಾಕಂದ್ರೆ ಅದು ಕಾಸ್ಟ್ಲಿದು, ಅದು ಚೆನ್ನಾಗಿರೋದು ತೊಗೊಂಡ್ರೆ ಕಾಸ್ಟ್ಲಿ ಐತೆ ಅದು. ಬಟ್ ಒಂದು ಸ್ವಲ್ಪ ಅದು ಹೊರಗೆ ಶೋಗೆ ಇಟ್ಟು ಧೂಳಾಗಿತ್ತು. ಮೊನ್ನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಯಾರ. ಧೂಳಾಗಿತ್ತು, ಹೊರಗೆ ಇಟ್ಟಿರ್ತಾರೆ ನೋಡ್ರಿ, ಅವು ಧೂಳಾಗಿರ್ತಾವಲ್ಲ. ಹಾಗಾಗಿ ಹಾಂ, ಡೆಮೋ ಪೀಸ್. ಮತ್ತು ಹಳೆ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ಅದ್ರ ಬಗ್ಗೆ. ಬಟ್ ಅವ್ರು ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ಅದನ್ನ ಎಲ್ಲಿ ತೊಗೊಂಬಂದಿರಿ, ಅದ್ರದ್ದು ರೇಟ್ ಎಷ್ಟು ಅಂತ ಕೇಳಿದ್ರು. ಹಾಗಾಗಿ ಅದನ್ನು ಯಾವ ಏರಿಯಾ ಅದು? ಸಿಲ್ಕ್ ಬೋರ್ಡ್ ಅಂತ. ಇವ್ರ ಜೊತೆಗೆ ಕೆಲಸ ಮಾಡೋರು ಒಬ್ರು ಅದಾರ. ಅವ್ರ ಫ್ರೆಂಡು, ಅವ್ರದ್ದು ಏನೋ ಶೋರೂಮ್ ಐತಂತ. ಹಂಗಾಗಿ ಅವರು ಕೇಳಿದ್ರಂತೆ, ಯಾರು ತೊಗೊತಾರನ್ನ ಕೇಳ್ರಿ ಅಂಥೇಳಿ. ಇವ್ರಿಗೆ ಕೇಳ್ಯಾರ. ಇದು ಚಿಕ್ಕದೈತೆ ಅಂತ ಹೇಳ್ಬಿಟ್ಟು ನವ್ಯಾಗಂತ ತೊಗೊಂಬಂದಾರ. ಬಟ್ ಭಾಳ ದೊಡ್ಡದೈತಿ ಇದು. ಚಿಕ್ಕದ ವಿಡಿಯೋದೊಳಗೆ ಚಿಕ್ಕದ ಕಂಡೈತೆ. ಒಬ್ಬಾಕಿಗೆ ಹಾಕಿ ಕುಂಡ್ರಸಕ್ಕಾಗತ್ತ ಅಂತ ಹೇಳ್ಬಿಟ್ಟು ಆಯ್ತು ತೊಗೊತೀನಿ ನಾನು ಅಂತ ಹೇಳ್ಯಾರ ಇವರು. ಬಟ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗೈತೆ ಅವ್ರಿಗೆ ದೊಡ್ಡದೈತದ ಅನ್ನೋದು. ಭಾಳ ದೊಡ್ಡದೈತದು. ಒಂದು ಇಬ್ರು ಕುಂದ್ರಬೋದು. ಆಮೇಲೆ ಕಂಫರ್ಟೇಬಲ್ ಇಲ್ಲ, ಅದು ಅಷ್ಟು ಕಂಫರ್ಟೇಬಲ್ ಇಲ್ಲ. ಹೌದಿಲ್ಲ? ಅಷ್ಟು ದೊಡ್ಡವು. ಇಲ್ಲಿ ಆ ಗೊಂಬೆ ಐತಲ್ಲ, ಆ ಗೊಂಬೆಕ್ಕಿಂತ ಅರ್ಧ ಅಲ್ಲಿ ಹಿಂದೊಂದು ದಿಂಬ್ ಬರುತ್ತೆ. ಈ ಕಡೆ ಇವು ಇಂಥವು ರೌಂಡ್ ದಿಂಬ್ ಬರ್ತಾವೆ. ಹೌದಾ? ಬಟ್ ನನಗಂತ್ರ ಅದು ಕಂಫರ್ಟೇಬಲ್ ಇಲ್ಲ ಅನ್ನಿಸ್ತು ಫ್ರೆಂಡ್ಸ್. ಹಿಂದೆ ದೊಡ್ಡ ದೊಡ್ಡ ಕುಷನ್ ಇಟ್ಕೊಂಡ್ರೆ ಕಂಫರ್ಟೇಬಲ್ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಚೆನ್ನಾಗೈತಿ, ಸಾಫ್ಟಾಗಿ ಎಲ್ಲ ಚೆನ್ನಾಗೈತಿ. ಇದು ಏನಂದ್ರೆ ಸ್ವಲ್ಪ ಧೂಳಾಗಿತ್ತು. ಮೊನ್ನೆ ಹೋದ ಸಂಡೇ ಸ್ವಚ್ಛ ಮಾಡಿದ್ರು. ಒಂದು ಸ್ವಲ್ಪ ಕಳೆ ಬಂದೈತಿ, ಚಂದ ಕಾಣತೈತಿ. ಇಷ್ಟ ನೋಡ್ರಿ ಅದ್ರ ಬಗ್ಗೆ ಇರೋದು. 2,000. ನಾವೇನು ಅಂಗಡಿಗೆ ಹೋಗಿ ತೊಗೊಂಬಂದಿಲ್ಲ, ಡೆಮೋ ಪೀಸ್ ಅಂತದು. ಅಲ್ಲಿ ಫ್ರೆಂಡ್ಸಿಗೆ ಪರಿಚಯ ಆಗಿ ತೊಗೊಂಬಂದಾರ. ನವ್ಯಾಗ ಅಂತೇಳಿ ತೊಗೊಂಬಂದಾರಂತ. 2 ವೀಲರ್ನಾಗ ಕಟ್ಕೊಂಬಂದಾರ. ಒಂದಿಷ್ಟೇ ಜಾಗ ಉಳ್ದೈತೆ ಅವ್ರಿಗೆ ಕುಂದ್ರಾಕ. ಒಟ್ಟು ನಮ್ಮಿ ಪಪ್ಪ ಒಟ್ಟು ನಿಂದು ಹೊಟ್ಟೆ ನೋಡಿದ್ರೆ ಅಂತದೈತಿ, ಅದ್ರೊಳಗೆ ಹೆಂಗೆ ಕುತ್ಕೊಂಡ್ಬಂದಿ ನೀನು ಅಂತೇಳಿ ನೆನೆಸ್ಕೊಂಡು ನಗಾಕತ್ಬಿಟ್ಟಾಳ. ಯಾವ ಏರಿಯಾದಿಂದ ತೊಗೊಂಬಂದು? ಬಂಡೇರ್ಘಟ್ಟ ರೋಡನ. ಮತ್ತು ಅತ್ಲಾಗ ಸಾಗರ್ ಅವ್ರ ಮನೆಯಿಂದ ನಮ್ಮ ಮನೆ 27 ಕಿಲೋಮೀಟರ್. ನೋಡ್ರಿ, 27 ಕಿಲೋಮೀಟ್ರ್ ಬೈಕ್ನಾಗ ತೊಗೊಂಬಂದಾರ. ಬೈಕ್ ಅಲ್ಲ, ಸ್ಕೂಟಿ ನಮ್ದು. ಹೌದಿಲ್ಲ? ಆ್ಯಕ್ಟಿವ್ ಹೊಂಡ ನಮ್ದು. ಅಯ್ಯೋ, ನಗಾಕತ್ಬಿಟ್ಟಾಳ ನಮಿತಾ. ನನಗೆ ಈಕಿ ನಗಾಕತ್ತಾಳ, ನನಗೆ ಕೋಪ ಬಂದೈತಿ. ಈ ಅನ್ನಕ್ಕೆ ಇಸ್ಕೊಂಬಂದು ಅಡುಗೆ ಮಾಡಿ ಮಾಡಿರೋದಂತೆ ಟೇಸ್ಟ್ ಹೇಳ್ಬೇಕಂತೆ. ಅವರು ನಾಳೆ ನಾಡಿದ್ದು ಹೋಗ್ತಾರಂತ ಊರಿಗೆ. ಅದಕ್ಕೆ ತಿನ್ಬೇಕಂತ ತಿಂತೀನಿ ಫೋರ್ಸ್ ಮಾಡಿದೆ. ಒಳ್ಳೆ ಬ್ಯಾಡ್ ಅಂದು ಕಳ್ಕೊಂಡು ಹಾಕೊಂಡು ಕೊಟ್ಟರು. ಅಡುಗೆ ಮಾಡಿದ್ವಿ ಅನ್ನ. ನಾನು ಹೇಳಿದೆ. ಓಕೆ, ಅಲ್ಲಿ ಹಂಗೆ ನಮಿತ ನಗಾಕತ್ತಿದ್ಲು. ಅದ್ರ ಸಂಬಂಧ ಅದನ್ನ ಹೆಂಗೆ ತೊಗೊಂಬಂದಿ ಪಪ್ಪ ಅಂತೇಳಿ ಜಾಗ ಇಷ್ಟ ಆಯ್ತದ. ಇಷ್ಟು ಒಂದು ಏನೂ ಇಲ್ಲ.
ಮಣ್ಣು ಹೆಂಗೆ ತಗೊಂಬಂದಿನ ಅಂತ ಯಾಕೆ ನಾ ತಾಡೋಣ ಕೋಪ ಬಂದೈತಿ. ಮನ್ಯಾಗ ದೊಡ್ಡ ಮನೆ ಅಲ್ಲ ಏನಲ್ಲ, ಚಿಕ್ಕ ಮನೆ, ಸಿಂಗಲ್ ಬೆಡ್ರೂಮ್ ಮನೆ ಬೇರೆ, ಜಾಗ ಇಲ್ಲ, ನಮ್ಗೇನು ಅವಶ್ಯಕತೆನೇ ಇಲ್ಲ. ಇದ್ರ ಮ್ಯಾಗನ ನೆಟ್ಟ ಕುಂದ್ರಲ್ಲಾಕಿ ಈ ಸೋಫಾದ ಮ್ಯಾಗನ, ಅದನ್ನ ಯಾಕೆ ತೊಗೊಂಬಂದ್ರಿ ನೀವು ಅಂತ ನನಗೆ ಕೋಪ. ಈಕಿ ನೋಡಿದ್ರೆ ಅದು ನೆನೆಸ್ಕೊಂಡು ಇವ್ರಿಗೆ ಯಾಕಾದ್ರೂ ತೊಗೊಂಬಂದೆ ನಾನು ಇವ್ರಿಗೆ ಅನ್ಸುತ್ತೆ. ಹಿಂಗಾಯ್ತು ಅವತ್ತು ಅದ್ರದ್ದು ಒಂದು ಸ್ಟೋರಿ ಹಿಂಗಾಯ್ತು ನೋಡ್ರಿ. ತಿಂದಾಗಿಲ್ಲ ಚೆನ್ನಾಗೈತಂತೆ ಅವತ್ತ ತಿನ್ಲಾರ್ದ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗಿಗೆ ಏನು ಮಾಡ್ತೀನಿ, ಅಡಿಗೆ ಅನ್ನ, ಪಾಲಕ್ ಮತ್ತು ಸಂಡಿಗೆ ಕರೆದಿಟ್ಟಿನಿ, ಊಟ ಮಾಡಿ ಮಕ್ಕೊಳೋದು ಅಷ್ಟೇ ಕೆಲಸ ಈಗ. ಬರ್ರಿ ಇವತ್ತಿನ ಬ್ಲಾಗಿಗೆ ಏನು ಮಾಡ್ತೀನಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.